ನೀವು ನೋಡ್ತಾ ಇದ್ದೀರಾ ಸುವರ್ಣ. ಶ್ರಾವಣಿ, ನಾನು ಸಚಿನ್ಗೆ ಅಂತ ವಾಲಿಬಾಲ್ ತಂದಿದ್ದೀನಿ. ಹೇಗೂ ಸ್ಕೂಲಲ್ಲಿ ಸ್ಪೋರ್ಟ್ಸ್ ನಡೀತಿದೆಯಲ್ಲ, ಹಾಗೆ ಇದನ್ನು ಕಲೀಲಿ. ಇವತ್ ನೀನ್ ಅನುಭವಿಸ್ತಾ ಇರೋದು ನನ್ನ ಆಸ್ತಿನ, ನನ್ನ ಅಸ್ತಿತ್ವನ. ಅದನ್ನ ಬಿಟ್ಕೊಡು ಅಂತ ಮಾತ್ರ ನಾನು ಬೇಡ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಈ ನಿಶನ್ಗೆ ಬೇಡ್ಕೊಂಡ ಅಭ್ಯಾಸ ಇಲ್ಲ, ಕಿತ್ಕೊಂಡ ಅಭ್ಯಾಸ. ಏನ್ ಯೋಚನೆ ಮಾಡ್ತಿದ್ಯಾ ಶ್ರಾವಣಿ? ಏನೂ ಇಲ್ಲ. ನಾನು ಹೇಳಿದಿನ ಕೇಳಿಸ್ಕೊಂಡ? ಏನ್ ಹೇಳಿದ್ರಿ? ಸಚಿನ್ ನನ್ನ ಹತ್ರ ಬಂದು ನಾನು ವಾಲಿಬಾಲ್ ಆಡ್ಬೇಕು, ವಾಲಿಬಾಲ್ ತಂದ್ಕೊಡಿ ಅಂತ ಕೇಳ್ದ. ನಾನು ವಾಲಿಬಾಲ್ ತಂದಿದ್ದೀನಿ. ಹಾಗೇನೆ ಒಬ್ಬ ವಾಲಿಬಾಲ್ ಕೋಚ್ ಜೊತೆನೂ ಮಾತಾಡಿದ್ದೀನಿ. ದಿನ ಸಂಜೆ 1 ಅವರ್ ಕಲಿಸಿ ಅಂತಾನು ಹೇಳಿದ್ದಾರೆ. ಇನ್ನು ಮುಂದೆ ಸಚಿನ್ ಪೂರ್ತಿ ಜವಾಬ್ದಾರಿನ ನಾನು ನೀನೇ ತಗೋಬೇಕು. ಅವನು ವಿದ್ಯೆ, ಆಟ ಎಲ್ಲನೂ ಒಳ್ಳೆ ಹುಡುಗ. ಆದ್ರೆ ನಿಶಾ ಜೊತೆ ಇದ್ರೆ ಈ ವಯಸ್ಸಲ್ಲೇ ಶಾಪಿಂಗು, ಶೋಕಿ ಅಂತ ಕಲಿತಾನೆ. ನಾನು ಈಗಲೇ ಹೋಗಿ ವಾಲಿಬಾಲ್ ಕೊಟ್ಟು ವಿಷಯ ಹೇಳಿ ಬರ್ತೀನಿ. ಸಚಿನ್ ಯಾವಾಗ್ಲೂ ಹೇಳ್ತಿದ್ದ, ಬಾರ್ ಅಂದ್ರೆ ಫೇಸ್ ಟು ಫೇಸ್ ಅಂತ. ನಾನೇ ಬೇಡ ಅಂತ ತಡೆದಿದ್ದೆ. ನೋಡ್ತಾ ಇರು, ನೀನು ಕಣ್ ಮುಂದೆನೆ ನಿನ್ನ ಗಂಡ ಅಲ್ಲ ನನ್ನ ಗಂಡ ನನಗೆ ಐ ಲವ್ ಯು ನಿಶಾ ಅಂತ ಹೇಳೋ ಹಾಗೆ ನಾನು ಮಾಡೇ ಮಾಡ್ತೀನಿ. ನಾನು ಸುಟ್ಟೋಗ್ತೀನಿ ಅಂತ ನೀನ್ ಪ್ರಮಾಣ ಮಾಡಿದೆ. ಆದ್ರೆ ನೀನನ್ನು ಸುಟ್ಟಾಕ್ತೀನಿ ಅಂತ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ. ಸೂರ್ಯ, ನೀವು ಸಚಿನ್ಗೆ ವಾಲಿಬಾಲ್ ಆಡೋದನ್ನ ಹೇಳ್ಕೊಡ್ತಿದ್ದೀರಾ. ಆದ್ರೆ ಆ ನಿಶಾ ಸಚ್ಚುಗೆ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡೋದನ್ನ ಹೇಳ್ಕೊಡ್ತಿದ್ದಾರೆ. ನಿಮ್ಮ ಒಳ್ಳೆತನನ ಮಿಸ್ಯೂಸ್ ಮಾಡಿಕೊಂಡು ಈ ಮನೇನ, ನಿಮ್ಮ ಮನ್ಸನ್ನ ಹಾಳು ಮಾಡಕ್ ಬಂದಿರೋರು ಆ ನಿಶಾ. ಆದ್ರೆ ನಾನು ಅದಕ್ಕೆ ಅವಕಾಶ ಕೊಡಲ್ಲ. ನಿಶಾ, ನಿಮ್ಮನ್ನ ಈ ಮನೆಗೆ ಕರ್ಕೊಂಡು ಬಂದವಳು ನಾನು. ಹಾಗೆ ಈ ಮನೆಯಿಂದ ಕಳ್ಸೋಳು ನಾನು. ಇನ್ನು ಮುಂದೆ ನಿಮ್ಮ ತಂತ್ರಕ್ಕೆ ಪ್ರತಿ ತಂತ್ರ, ಹೆಜ್ಜೆಗೆ ಪ್ರತಿ ಹೆಜ್ಜೆ ಇಟ್ಟು ನಿಮ್ಮನ್ನ ಈ ಮನೆಯಿಂದ ಹೊರಗೆ ಕಳಿಸೋ ಹಾಗೆ ಮಾಡ್ತೀನಿ. ಮಾಡೇ ಮಾಡ್ತೀನಿ. ಜೈ ಸರ್, ಇನ್ನು ಎಷ್ಟು ದಿವಸ ಅಂತ ಹೀಗೆ ಇರ್ತೀರಾ ನೀವು? ಜೈ ಸರ್, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನ್ನ ಕಣ್ಣಿಗೆ ನೀವು ಮಾಡರ್ನ್ ದೇವದಾಸ್ ಥರ ಕಾಣಿಸ್ತಾ ಇದ್ದೀರ. ಅಲ್ಲ ಜೈ ಸರ್, ನೀವೊಂದು ಚಿಟ್ಕೆ ಹೊಡೆದ್ರೆ ಸಾಕು, ಇಟ್ಕೆ ಕಟ್ಕೆ ಹೊರೋಂಥ ಹುಡುಗಿರಿಂದ ಹಿಡಿದು ಕೋಟ್ಯಾಧಿಪತಿ ಹುಡುಗಿರು ಕ್ಯೂ ನಿಂತ್ಕೋತಾರೆ. ಅಂಥದ್ರಲ್ಲಿ ನೀವು ಹೋಗಿ ಹೋಗಿ ಕೃತಿಕಾ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೀರಲ್ಲ. ಹಾಂ, ನಾನು ತಲೆ ಕೆಡ್ಸ್ಕೊಂಡಿರೋದು ಕೃತಿಕಾ ಬಗ್ಗೆ ಅಲ್ಲ ಉದಯ್, ಅವಳು ಹೊಟ್ಟೆಲಿರೋ ಮಗು ಬಗ್ಗೆ. ಈ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ಪ್ರೆಸ್ಟೀಜ್ ಗತಿ ಏನು? ಜೈ ಸರ್, ಇವತ್ತು ಜಯದೇವ್ ಅನ್ನೋ ಹೆಸರಿಗೆ ಪ್ರೆಸ್ಟೀಜ್ ಇದೆ ಅಂದ್ರೆ ಅದಕ್ಕೆ ಕಾರಣ ಕೃತಿಕಾ ಅಲ್ಲ, ನಿಮ್ಮ ಬಿಸ್ನೆಸ್. ಕೃತಿಕಾಯಿಂದ ನಿಮ್ಮ ಪ್ರೆಸ್ಟೀಜ್ ಹಾಳಾಗಲ್ಲ. ಅದೇ ಕೃತಿಕಾ ಬಗ್ಗೆ ಯೋಚನೆ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಲಾಸ್ ಆದರೆ ನಿಮ್ಮ ವ್ಯಾಲ್ಯೂ ಏನಾಗುತ್ತೆ ಯೋಚನೆ ಮಾಡಿ.
ನನ್ನ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ನೀನಿದ್ಯಾ, ನನ್ನ ಸ್ಟಾಫ್ ಇದ್ದಾರೆ. ಆದರೆ ಕೃತಿಕಾ ಬಗ್ಗೆ, ಅವಳಿಂದ ಆಗ್ತಿರೋ ಅವಮಾನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಯಾರಿದ್ದಾರೆ ಉದಯ್? ಜೈ ಸರ್, ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಕಾಲ ಅಂತ ಇರುತ್ತೆ. ಈಗ ಒಂದೇ ದಿನದಲ್ಲಿ ರಾಹು ಕಾಲ, ಯಮಗಂಡ ಕಾಲ, ಆ ಕಾಲ, ಈ ಕಾಲ ಅಂತ ಇರುತ್ತಲ್ಲ, ಹಾಗೆ ನೋಡಿ, ಪರ್ಸನಲ್ ಲೈಫಲ್ಲಿ ಬಿಸ್ನೆಸ್ ಲೈಫ್ನ ತರಬೇಡಿ, ಹಾಗೆ ಬಿಸ್ನೆಸ್ ಲೈಫಲ್ಲಿ ಪರ್ಸನಲ್ ಲೈಫ್ನ ತರಬೇಡಿ. ಆ ಸೂರ್ಯನ್ಗೆ ನೀವು ಅವ್ನು 3 ಪ್ರಾಜೆಕ್ಟ್ ಕಿತ್ಕೊಂಡ್ರಲ್ಲ, ಅದ್ರ ಬಗ್ಗೆ ತುಂಬ ಸೇಡಿದೆ. ಈಗ ಅವನು ನಿಮ್ಮ ಎಲ್ಲ ಪ್ರಾಜೆಕ್ಟ್ ಮೇಲೂ ಕಣ್ಣಿಟ್ಟಿರ್ತಾನೆ. ಅದು ಅಲ್ಲದೆ ಇವತ್ತು ರಾತ್ರಿ 8 ಗಂಟೆಗೆ ಒಂದು ಒಳ್ಳೆ ಬಿಸ್ನೆಸ್ ಡೀಲ್ ಇದೆ, ನಿಮಗೆ ಗೊತ್ತಿದೆ ಅಲ್ವಾ? ಗೊತ್ತು. ಅಲ್ಲಿಗೆ ಆ ಸೂರ್ಯ ಕೂಡ ಬರ್ತಿದ್ದಾನೆ ಜೈ ಸರ್. ಹೇಗಾದರೂ ಮಾಡಿ ಈ ಪ್ರಾಜೆಕ್ಟ್ನ ಅವನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸಾಧ್ಯನೇ ಇಲ್ಲ ಉದಯ್. ಈಗಾಗಲೇ ಈ ವಿಷಯದ ಬಗ್ಗೆ ಎಲ್ಲಿ ಯಾರ ಹತ್ರ ಮಾತಾಡಬೇಕೋ ಅವ್ರ ಹತ್ರ ಮಾತಾಡಿದಾಗಿದೆ. ಸೊ ಡೋಂಟ್ ವರಿ. ಓಕೆ. ಅರುಣ್, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಸರಿ, ನಡಿ ಬ್ರದರ್. ಅರುಣ್, ನಾನು ನಿನ್ನ ಪ್ರೊಫೈಲ್ನ ಮ್ಯಾಟ್ರಿಮೋನಿಯಲ್ಲಿ ಅಪ್ಡೇಟ್ ಮಾಡಿದ್ದೆ. ಸೌಭಾಗ್ಯ ಅಂತ ಒಬ್ಳು ಹುಡುಗಿ ನಿನ್ನ ಪ್ರೊಫೈಲ್ನ ಇಷ್ಟಪಟ್ಟಿದ್ದಾಳೆ. ನಾನು ಕೂಡ ಅವಳ ಡೀಟೇಲ್ಸ್ನ ಕಲೆಕ್ಟ್ ಮಾಡಿದ್ದೀನಿ. ತುಂಬ ಒಳ್ಳೆ ಹುಡುಗಿ. ನೋಡರುಣ್, ಇವತ್ತು ಸಂಜೆ ರೆಸ್ಟೋರೆಂಟ್ಗೆ ಬರಕ್ಕೆ ಹೇಳಿದ್ದೀನಿ, ನೀನು ಅವಳನ್ನ ಮೀಟ್ ಮಾಡಿ. ಬ್ರದರ್, ಇವತ್ತು ಸಂಜೆ ಮೀಟಿಂಗ್ ಇದೆ, ಅದು ನಿನಗೂ ಗೊತ್ತಲ್ವಾ? ಅದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ನೀನು ಹೋಗಿ ಸೌಭಾಗ್ಯನ ಮೀಟ್ ಮಾಡಿ ಬಾ. ಇಲ್ಲ, ನನಗೆ ಮೀಟಿಂಗ್ ಇಂಪಾರ್ಟೆಂಟು. ನನಗೆ ನೀನು ಇಂಪಾರ್ಟೆಂಟು, ನಿನ್ನ ಜೀವನ ಇಂಪಾರ್ಟೆಂಟ್ ಅರುಣ್. ಕತ್ಲಲ್ಲಿ ಮುಳುಗ್ತಿದ್ರು ತಮ್ಮನ ಬಾಳೆನ ಬೆಳಕು ಮಾಡದೇ ಇರೋನು ಒಬ್ಬ ಸೂರ್ಯನ ಅಂತ ನಾನೇ ಪ್ರಶ್ನೆ ಮಾಡ್ಕೊಂತೀವಿ. ಅರುಣ್, ನಿನ್ನ ಹತ್ರ ಯಾವ್ದ್ರ ಕೊರತೆ ಇದೆ ಅಂತ ಇಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಹೇಳು? ನಿನ್ಗದ್ರಿಂದ ಏನ್ ಸಂತೋಷ ಸಿಗ್ತಿದೆ ಅಂತ ನೋಡರುಣ್. ಪ್ರೀತಿಸಿದ ಪ್ರತಿಯೊಬ್ಬ ವ್ಯಕ್ತಿನೂ ಸಂತೋಷ ಪಡೋದು ಅವನ ಹಳೆ ನೆನಪುಗಳಿಂದಾನೆ. ಆದ್ರಿಂದ ಅವರೇನೋ ಸಂತೋಷ ಆಗಿರ್ತಾರೆ, ಆದ್ರೆ ಅದನ್ನ ನೋಡಿ ಅವ್ರ ಮನೆಯವರು ಎಷ್ಟು ಕೊರಗ್ತಾರೆ ಅನ್ನೋದು ನಿನಗೆ ಗೊತ್ತಾ? ಹೌದು ಬ್ರದರ್, ನೀನ್ ಹೇಳ್ತಿರೋದೆಲ್ಲ ನಿಜಾನೇ. ಆದ್ರೆ ನಾನು ಏನ್ ಮಾಡ್ಲಿ ಹೇಳು? ಆ ವಿಷಯದಿಂದ ನಾನು ಎಷ್ಟೇ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತಿದ್ರು ಆಗ್ತಾ ಇಲ್ಲ. ಆ ವಿಷಯನ ಮರಿಬೇಕು ಅಂತ ಎಷ್ಟು ಸತಿ ಅನ್ಕೊಂಡ್ರು ಮರೆಯೋದಕ್ಕೂ ಆಗ್ತಾ ಇಲ್ಲ. ಜೊತೆಗೆ ಅವಳು ಮರೆಯೋ ಆಸೆನೂ ಇಲ್ಲ. ಅರುಣ್, ಬೆಂಕಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಪತಂಗ ಅದೇ ಬೆಂಕಿಲಿ ತನ್ನ ಪ್ರಾಣನ ಬಲಿ ಕೊಡುತ್ತೆ. ನೀನು ಪ್ರೀತಿಸು ಅರುಣ್, ಬೇಡ ಅಂದವ್ರು ಯಾರು? ಆದ್ರೆ ಯಾರನ್ನ ಪ್ರೀತಿಸ್ಬೇಕು ಅಂತ ಯೋಚನೆ ಮಾಡಿ ಪ್ರೀತಿಸು. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ನಿನ್ನ ಕಣ್ಣಲ್ಲಿ ಯಾರು ನೀರ್ ಬರೋ ಹಾಗೆ ಮಾಡ್ತಾರೋ ಅವ್ರು ನಿನ್ನ ಪ್ರೀತಿಸಲ್ಲ ಅಂತ. ನಿಜವಾಗ್ಲೂ ಪ್ರೀತಿಸೋರು ನಿನ್ ಕಣ್ಣಲ್ಲಿ ನೀರ್ ಬರೋದಕ್ ಬಿಡಲ್ಲ ಅಂತ. ಅರುಣ್, ನೀನ್ ಯಾರಿಗೋಸ್ಕರ ಕಣ್ಣೀರ್ ಹಾಕ್ತಿದ್ಯೋ ಅವ್ರು ನಿನ್ನ ನಿಜವಾಗ್ಲೂ ಪ್ರೀತಿಸಿಲ್ಲ. ನೀವೆಷ್ಟೇ ಬುದ್ಧಿ ಹೇಳಿದ್ರು ಅಷ್ಟೇ, ನನ್ನ ಮನ್ಸು ಮಾತ್ರ ಬದಲಾಗೋದಿಲ್ಲ. ಅರುಣ್, ಈ ಸೂರ್ಯ ಯಾರಿಗಾದ್ರೂ ಒಳ್ಳೇದ್ ಮಾಡ್ತಾನೆ ಅಂತ ಡಿಸೈಡ್ ಮಾಡಿದ್ರೆ ಮುಗೀತ್. ಒಳ್ಳೇದ್ ಮಾಡೇ ಮಾಡ್ತಾನೆ, ಅದು ಯಾವ ರೀತಿ ಆಗಿದ್ರು ಸರಿ. ನೋಡು, ನೋವಲ್ಲಿದ್ಯಾ, ಅದಕ್ಕೆ ಬೈಯೋದ್ ಬೇಡ ಅನ್ಕೊಂಡಿದ್ದೆ. ಬಟ್ ಯು ಡೋಂಟ್ ಡಿಸರ್ವ್ ಇಟ್ ಯಾ. ನೀನ್ ಇನ್ನೂ ಹಠ ಮಾಡಿದ್ರೆ ನಿನಗೆ ಒದ್ದಾದ್ರೂ ಬುದ್ಧಿ ಹೇಳ್ತೀನಿ. ಮಾತಾಡ್ದೆ, ಹಠ ಮಾಡ್ದೆ, ಸಂಜೆ ಹೋಗಿ ಆ ಹುಡುಗಿನ ಮೀಟ್ ಮಾಡ್ತಿದ್ಯಾ ಅಷ್ಟೇ. ದಟ್ಸ್ ಆಲ್. ಅರುಣ್, ಸೂರ್ಯ ಹೇಳೋ ಮಾತನ್ನ ಕೇಳ್ತಾನೆ, ಕೇಳಬೇಕು. ಎನಿವೇಸ್, ಬಾ ಕ್ಯಾಂಟೀನ್ಗೆ ಹೋಗಿ ಸಮೋಸ ತಿನ್ನೋಣ. ಬಾ, ಕಮಾನ್. ಇವತ್ತು ನಾನು ಶ್ರಾವಣಿಗೆ ಡೈರೆಕ್ಟ್ ಆಗಿ ಬೈದಿದ್ದು
ಮುಂದೇನಾಗ್ಬೋದು? ನಾನೇನಾದ್ರೂ ಹೇಳಿದ್ದನ್ನ ಸೂರ್ಯನ್ಗೆ ಹೋಗಿ ಹೇಳ್ಬಿಟ್ರೆ? ಹೇಳ್ಕೊಂಡ್ರೆ ಹೇಳ್ಕೊಳ್ಳಿ. ಒಟ್ನಲ್ಲಿ ಇವತ್ತು ನಾನು ಅವಳಿಗೆ ಬೈದಿದ್ದು ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಆ ನಿಶಾಗ್ ಇವತ್ತು ನಾನು ಚೆನ್ನಾಗಿ ಬೆಂಡೆತ್ತದೆ ಅಂತ ಕೊಚ್ಕೊಂಡಿರೋಳು. ಅಟ್ಲೀಸ್ಟ್ ಇನ್ ಮುಂದೆ ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡೋದಿಕ್ಕೂ ಭಯ ಪಡ್ಬೇಕು. ನಾನು ನೆನ್ಸ್ಕೊಂಡ್ರು ಭಯ ಪಡ್ಬೇಕು. ಏನ್ ಶ್ರಾವಣಿ, ನೀನ್ ಹೇಳ್ದಾಗೆ ನನ್ ಗಂಡನ್ನ ದೂರ ಮಾಡ್ಬೇಡ ಅಂತ ಕೇಳ್ಕೊಳ್ಳೋದಿಕ್ ಬಂದಿದ್ಯಾ? ಬೇಕು ಅಂತ ಬಂದಿರೋರು ಬೇಕಾಗಿರೋದನ್ನ ಕಳ್ಕೊಂಡಿರೋರು ಬೇಡ್ಕೊಳ್ಳೋದ್ರಲ್ಲಿ ಅರ್ಥ ಇರುತ್ತೆ. ನಾನು ಬೇಕು ಅಂತಾನೂ ಬಂದಿಲ್ಲ, ಬೇಕಾಗಿರೋದನ್ನ ಕಳ್ಕೊಂಡೂ ಇಲ್ಲ. ಮತ್ತ್ಯಾಕ್ ಬಂದೆ? ನಿಮ್ಗೆ 2 ಕೊಟ್ಟು ಹೋಗೋಣ ಅಂತ ಬಂದೆ. ವಾಟ್ ಯು ಮೀನ್? ನನ್ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಬೇಡ ಶ್ರಾವಣಿ, ಇದ್ರ ಪರಿಣಾಮ ನೆಟ್ಟಗಿರೋದಿಲ್ಲ. ನಿಶಾ, ನನಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಬರಲ್ಲ, ಪರಿಸ್ಥಿತಿನ ಹ್ಯಾಂಡಲ್ ಮಾಡೋಕ್ಕೆ ಬರುತ್ತೆ. ಭಯ ಪಡ್ಬೇಡಿ, ನಿಮ್ಮ ಮೇಲೆ ಕೈ ಮಾಡೋ ಪರಿಸ್ಥಿತಿನ ನೀವು ತಂದ್ಕೊಳ್ಳಲ್ಲ ಅನ್ಕೊಂಡಿದ್ದೀನಿ. ಒಂದು ವೇಳೆ ಬಂದ್ರೆ ನಿಶಾ, ನೀವು ಅತೀ ಬುದ್ಧಿವಂತೆ ಅಂತ ನನಗೆ ಗೊತ್ತು. ದಡ್ಡಿ ಥರ ಆ್ಯಕ್ಟಿಂಗ್ ಮಾಡಬೇಡಿ. ನಾನು ನಿಮ್ಮನ್ನ ಈ ಮನೆಗೆ ಕರ್ಕೊಂಬರೋದಕ್ಕೆ ಕಾರಣ ನಿಮ್ಮ ಮೇಲಿರೋ ಸಿಂಪತಿ ಅಲ್ಲ. ನಿಮ್ಮ ಮಗ ಸಚಿನ್ ಇನ್ನೂ ಚಿಕ್ಕ ಹುಡುಗ. ನಿಮ್ಮಂಥವ್ರ ಜೊತೆಲಿದ್ರೆ ಅವನ ಜೀವನ ಏನಾಗುತ್ತೋ ಅಂತ ಕರ್ಕೊಂಡು ಬಂದೆ. ನೀವು ಸಚಿನ್ನ ಮುಂದೆ ಇಟ್ಕೊಂಡು ನಿಮ್ಮ ಕೆಲಸ ಸಾಧಿಸ್ಕೊಳಕ್ ಬಂದಿದ್ದೀರಾ. ಆದರೆ ನೀವು ಅವನಿಗೆ ಹೇಳ್ಕೊಡ್ತಾ ಇರೋ ಪಾಠ ಅವನ ಭವಿಷ್ಯನ ಏನು ಮಾಡುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ನನ್ನ ಮಗನ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡಬೇಕಾಗಿಲ್ಲ. ಅವನು ಬೈ ಬರ್ತ್ ಲೀಡರ್. ನೋಡ್ತಿರು ಅವನು ಈ ಮನೆನ ಹೇಗೆ ಗೆಲ್ತಾನೆ ಅಂತ. ನಿಶಾ, ಲೀಡರ್ ಅನ್ಕೊಂಡಿರೋರೆಲ್ಲ ಗೆಲ್ಲೋ ಹಾಗಿದ್ರೆ ಅಲೆಕ್ಸಾಂಡರ್, ಹಿಟ್ಲರ್ ಇವರೆಲ್ಲ ದೇವರಾಗಿರ್ತಿದ್ರು. ಆದರೆ ನಾನು ಲೀಡರ್ ಅಲ್ಲ ಅನ್ಕೊಂಡಿದ್ದ ಬುದ್ಧ ಪ್ರಪಂಚನೇ ಗೆದ್ದ, ದೇವರು ಅಂತ ಅನ್ನಿಸ್ಕೊಂಡ. ಇಲ್ಲಿ ಗೆಲ್ಲೋರ್ಗೆ ಬೇಕಾಗಿರೋದು ಲೀಡರ್ಶಿಪ್ ಅಲ್ಲ, ಎಲ್ಲರ ಪ್ರೀತಿನಲ್ಲೂ ಒಂದು ಪಾರ್ಟ್ನರ್ಶಿಪ್. ಸಾಧ್ಯ ಆದರೆ ನಿಮ್ಮ ಮಗಂಗೂ ಸ್ವಲ್ಪ ಪ್ರೀತಿನ ಕಲಿಸಿ. ನಿಶಾ, ಮನಸ್ಸು ಅನ್ನೋದು ನೊಣದ ಥರ. ಅದು ಅನ್ನದ ಮೇಲೂ ಕೂತ್ಕೊಳ್ಳುತ್ತೆ, ಅಸಹ್ಯದ ಮೇಲೂ ಕೂತ್ಕೊಳ್ಳುತ್ತೆ. ನಿಮ್ಮ ಬ್ಯಾಡ್ ಲಕ್, ನಿಮ್ಮ ಮನಸ್ಸು ತಿಪ್ಪೆ ಮೇಲೆ ಮನೆ ಮಾಡ್ಕೊಂಡಿದೆ. ನನಗೆ ನನ್ನ ಮಗಳಿಗೆ ನಿಮ್ಮ ತಿಪ್ಪೆ ಋಣ ಬೇಕಾಗಿಲ್ಲ. ಇದು ನೀವು ನನ್ನ ಮಗಳಿಗೆ ಖರ್ಚು ಮಾಡಿದ ದುಡ್ಡು. ರಾಜಿ, ಅಣ್ಣ ಒಂದು ಗ್ಲಾಸ್ ಕಾಫಿ ತಗೊಂಬಾ. ಸರಿ. ಪೇಪರ್ ಎಲ್ಲಿ? ಪೇಪರು ಬಾಗ್ಲ ಹತ್ರನೇ ಇರ್ಬೇಕು, ತರ್ತೀನಿ. ಬೇಡ, ನಿನ್ ಕಾಫಿ ರೆಡಿ ಮಾಡು, ನಾನೇ ಹೋಗ್ತಾ ಇರ್ತೀನಿ.
ಸರ್ ಎಸ್ ಬ್ಯಾಲೆನ್ಸ್ ಇತ್ತು ಸರ್. ಮನೆಯಲ್ಲಿ ಪೇಪರ್ ಬಿಲ್ ಕಟ್ಟೋದಕ್ಕೂ ಕಷ್ಟ ಅನ್ಸುತ್ತೆ. ಎಷ್ಟಪ್ಪ? 2,40,000 ಸರ್. ಏನು 2,40,000? ಹೌದು ಸರ್. ಹಲೋ ಮಿಸ್ಟರ್, ನೀವ್ ಹಾಕೋ ಒಂದು ಇಂಗ್ಲಿಷ್ ಪೇಪರ್ ಒಂದು ಕನ್ನಡ ಪೇಪರ್ಗೆ ಪಕ್ಕದ ಮನೆಯವ್ರಿಗೆ 240 ರೂಪಾಯಿ ಬಿಲ್ ಬರಲ್ಲ, ಅಂಥದ್ರಲ್ಲಿ ನನಗೆ 7,40,000 ರೂಪಾಯಿ ಬಿಲ್ಲ? ಸರ್ ನನ್ನ ಪೇಪರ್ ಅಲ್ಲ ಸರ್, ಕ್ರೆಡಿಟ್ ಕಾರ್ಡ್ ರಿಕವರಿ ಮಾಡೋನು. ಓಹ್ ಐಮ್ ಸಾರಿ. ಆದ್ರೆ ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಏನೋ ಇದೆ, ಬಟ್ ನಾನು ಅದನ್ನ ಯೂಸ್ ಮಾಡ್ತಿಲ್ವಲ್ಲ. ಸರ್ ನೀವಲ್ಲ, ನಿಶಾ ಅನ್ನೋರ್ ಕಾರ್ಡ್ ಇದು. ಸರ್ ಅವರು ಇದೇ ಮನೆ ಅಡ್ರೆಸ್ ಕೊಟ್ರು ಸರ್. ಅವ್ರು ಇಲ್ವಾ ಸರ್? ರಾಜಿ, ರಾಜಿ. ಅಣ್ಣ ನಿಶಾ ಎದ್ದಿದ್ದಾಳ? ಇನ್ನೂ ಎದ್ದಿಲ್ಲ ಅಣ್ಣ. ಬಿಸ್ಕೊಂಡ್ ಕರ್ಕೊಂಬ ಹೋಗು. ಸರಿ. ಏನ್ರಿ ಇದು, ಇಷ್ಟು ಬೆಳಿಗ್ಗೆ ಬಂದಿದ್ದೀರಲ್ಲ? ರಿಕವರಿ ಏಜೆಂಟ್ಸ್ ಅಂದ್ರೆ 11-11:30 ಬರ್ತಾರಪ್ಪ. ನೋಡಿದ್ರ ಸರ್, ರಿಕವರಿ ಅವರು ಅಂದ್ರೆ 11-11:30 ಬರ್ತಾರೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಅದಕ್ಕೆ ಸಾಲ ತಗೊಂಡವ್ರ ಮನೇಲಿ ಯಾರು ಇರೋದೇ ಇಲ್ಲ. ಏಯ್ ಡೋಂಟ್ ವರಿ, ನಮ್ಮ ಮನೇಲಿ ಯಾರು ಆ ಥರ ಇಲ್ಲ. ಸರ್ ನಮ್ಮ ಮನೇಲಿ ಯಾರು ಇಲ್ಲ ಅಂತ ಹೇಳ್ಬೇಡಿ ಸರ್. ನಿಮ್ಮ ಮನೇಲಿ ನೀವು ಇರೋದಿಲ್ಲ, ಅದಕ್ಕೆ ನಿಮಗೆ ಗೊತ್ತಿಲ್ಲ. ದುಡ್ಡು ಕೊಡ್ತೀನಿ ಅಂತ 2 ತಿಂಗಳಿಂದ ಆಟ ಆಡಿಸ್ತಾ ಇದ್ದಾರೆ ಸರ್ ಇವರು. ನಾನು ನೋಡೋವರೆಗೂ ನೋಡಿದೆ, ಅದಕ್ಕೆ ಈ ಟೈಮಿಗೆ ಬಂದಿರೋದು. ಅದೆಷ್ಟು ಸಿಮ್ ಕಾರ್ಡ್ ಇಟ್ಕೊಂಡಿದ್ದಾರೆ ಕೇಳಿ ಸರ್. ಸಖತ್ತಾಗಿ ಆಟ ಆಡಿಸ್ತಾ ಇದ್ದಾರೆ. ನೀವು ಮೆಂತಿಲ್ಲ ಸರ್ ಇವರು. ಲುಕ್, ಕಿರ್ಚ್ಬೇಡ. ಸರ್ ನೀವು ಕಿರ್ಚ್ಬೇಡ ಅಂತ ಹೇಳ್ತೀರಾ. ಇವತ್ತು ನಾನು ದುಡ್ಡು ತಗೊಂಡೋಗ್ಲಿ ಅಂದ್ರೆ ನನ್ನ ಕೆಲಸದಿಂದ ತೆಗಿತಾರೆ. ನಿಮ್ಮ ಹೆಂಡತಿ ಶಾಪಿಂಗ್ ಮಾಡೋದಕ್ಕೋಸ್ಕರ ನನ್ನ ಕೆಲಸ ಕಳ್ಕೊಬೇಕಾ ಸರ್? ಅವಳ ಹೆಂಡತಿ ಅಲ್ಲ. ಏನ್ ಸೂರ್ಯ, ಬೆಳಗ್ಗೆ ಯಾರ ಹತ್ರನೂ ಜಗಳ ಆಡ್ತಿದ್ದೀರಾ? ನಿನ್ನಿಂದಾನೆ. ನನ್ನಿಂದನಾ? ಅಯ್ಯೋ, ನನ್ಗೆ ಇವ್ನು ಯಾರು ಅಂತಾನೆ ಗೊತ್ತಿಲ್ಲ. ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲ ಮೇಡಮ್, ಆದ್ರೆ ನೀವು ಯೂಸ್ ಮಾಡ್ತಿರೋ ಕ್ರೆಡಿಟ್ ಕಾರ್ಡ್ ಯಾವುದು ಅಂತ ಗೊತ್ತಾ ನಿಮ್ಗೆ? ದುಡ್ಡು ಕೊಡ್ತೀನಿ, ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರೆಸ್ತೀರಾ. ನಾನು ಅಲ್ಲಿಗೆ ಬಂದ್ರೆ ನೀವು ಅಲ್ಲಿ ಇರೋದೇ ಇಲ್ಲ. ಫೋನ್ ಮಾಡಿದ್ರೆ ಬ್ಲಾಕ್ ಮಾಡ್ಕೊಂಡಿರ್ತೀರಾ. ನೀವ್ ಹೇಳಿದ ಕಡೆ ಎಲ್ಲ ಬರೋಕೆ ನಾನೇ ನಿಮ್ಮ ಮನೆ ಕೆಲಸದವನ? ಹಲೋ ಮಿಸ್ಟರ್, ನೀನೇ ನಿನ್ ಕೈಯಿಂದ ಕೊಟ್ಟಿದ್ಯಾ? ನಾನ್ ತಗೊಂಡಿರೋದು ಬ್ಯಾಂಕಲ್ಲೇ ಕಟ್ತೀನಿ, ಹೋಗ್ತಿರೋ. ಹಲೋ ಮೇಡಮ್, ನಮ್ಮನ್ನ ಬ್ಯಾಂಗ್ಳೂರ್ ಇದಕ್ಕೆ ಮೇಡಮ್ ಕೆಲ್ಸಕ್ಕೆ ಇಟ್ಕೊಂಡಿರೋದು. ನೋಡೋಕೊಳ್ಳೆ ಐಫೈ ಮನೆಯವ್ರ ತರ ಕಾಣಿಸ್ತೀರಾ. 2.5 ಲಕ್ಷ ಕೊಡಕ್ ದುಡ್ಡಿಲ್ವ ನಿಮ್ಮ ಹತ್ರ? ಸರ್ ನೀವಾದ್ರೂ ಹೇಳಿ ಸರ್. ಇವಾಗ ಕಟ್ಟಕ್ ಆಗಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಗಲಾಟೆ ಮಾಡ್ತೀರಿ. ಒಂದ್ ನಿಮಿಷ ಇರು. ರಾಜಿ, ರೂಮಲ್ಲಿ ನನ್ನ ಚೆಕ್ ಬುಕ್ ಇದೆ, ಎತ್ಕೊಂಬ ಹೋಗು. ಅಕ್ಕ, ತುಂಬಾ ಥ್ಯಾಂಕ್ ಯು ಸರ್. ಸಾಲ ತಗೊಂಡ್ಮೇಲೆ ಅದನ್ನ ತೀರ್ಸ್ಬೇಕು ತಾನೆ? ಅಟ್ಲೀಸ್ಟ್ ನನಗೆ ಮೊದಲೇ ಇನ್ಫಾರ್ಮ್ ಮಾಡ್ಬೇಕಿತ್ತಲ್ವಾ? ಕೆರಿಯರಲ್ಲೇ ಫಸ್ಟ್ ಟೈಮ್ ಒಬ್ಬ ಮನೆ ಹತ್ರ ಬಂದು ದುಡ್ಡು ಕೊಡಿ ಅಂತ ಕೇಳಿದ್ದು. ಇದನ್ನ ಮ್ಯಾಕ್ಸಿಮಮ್ ದೀಕ್ಷನ್ಗೆ ಖರ್ಚು ಮಾಡಿದೀನಿ ಗೊತ್ತಾ? ಮಕ್ಕಳು ಐಸ್ ಕ್ರೀಮ್ ಕೇಳ್ತಾರೆ ಅಂತ ದೊಡ್ಡವರು ಐಸ್ ಕ್ರೀಮ್ ಅಂಗಡಿನೇ ಕೊಡಿಸ್ಬಾರ್ದು. ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ಉಪಯೋಗಿಸ್ಬೇಕು. ಜೊತೆಗೆ ನೀನ್ ದೀಕ್ಷಾಗೋಸ್ಕರ ಎಷ್ಟು ಖರ್ಚು ಮಾಡಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ದಿಸ್ ಇಸ್ ದ ಫೈನಲ್ ವಾರ್ನಿಂಗ್ ನಿಶಾ. ಬಿ ಕೇರ್ಫುಲ್.